98% ಅಂಕ ಪಡೆದು ರಾಜ್ಯಕ್ಕೆ 11ನೇ ಶ್ರೇಣಿಯಲ್ಲಿ ಪಾಸಾಗಿರುವುದು ನಮ್ಮೂರಿನ ಹೆಮ್ಮೆ ಎಂದು ಕಾಂಗ್ರೆಸ್ ಮುಖಂಡ ಖಾಲಿದ್ ಖಾತ್ರಿ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಲೀಂ ಬೇಗ್ ಅವರ ಮನೆಯಲ್ಲಿ ಸೈಯದ್ ಸಾಹೇರ್ಗೆ ಸನ್ಮಾನಿಸಿ ಮಾತನಾಡಿ, ಮಂಗಳೂರಿನ ಕೆನರಾ ವಿಕಾಸ ಕಾಲೇಜಿನಲ್ಲಿ ಶಿಕ್ಷಣ ಪಡೆದ ಸೈಯದ್ ಸಾಹೇರ್ ಸಾಧನೆ ಮೆಚ್ಚುವಂತದ್ದು ಎಂದರು. ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಬೇಕೆಂಬ ಹಂಬಲವಿದ್ದರೆ ಸಾಕು, ಯಾವುದೂ ಅಡ್ಡಿಯಾಗುವುದಿಲ್ಲ. ಹೀಗಾಗಿ ನಮ್ಮ ಮಾನ್ವಿ ಕುಡಿ ಸೈಯದ್ ಸಾಹೇರ್ ಸಾಧನೆ, ಶಿಕ್ಷಣ ಮತ್ತು ಜ್ಞಾನದ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಸೈಯದ್ ಸಾಹೇರ್ ಪಿಯುಸಿಯಲ್ಲಿ ರಾಜ್ಯ 11ನೇ ಶ್ರೇಣಿ, 98% ಮಂಗಳೂರಿನ ಕೆನರಾ ವಿಕಾಸ ಕಾಲೇಜಿನಲ್ಲಿ ಶಿಕ್ಷಣ. ಇವತ್ತು ನಮ್ಮ ಮಾನ್ವಿ ನಗರದಲ್ಲಿ ಸಲೀಂ ಬೇಗ್ ಅವರ ಸುಪುತ್ರರಾದ ಸೈಯದ್ ಸಾಹೇರ್ ಅವರು ಪಿಯುಸಿ ಸೆಕೆಂಡ್ ಇಯರ್ ಅಲ್ಲಿ 98% ಅನ್ನು ಪಡೆದು ಇಡೀ ರಾಜ್ಯಕ್ಕೆ 11ನೇ ರ್ಯಾಂಕ್ ಅನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇವೆ. ಸೈಯದ್ ಸಾಹೇರ್ ಮತ್ತು ಅವರ ತಂದೆ ತಾಯಿಯವರಿಗೆ ಶುಭ ಹಾರೈಸುತ್ತೇವೆ. ಅದರ ಜೊತೆಯಲ್ಲಿ ನಮ್ಮ ಮಾನ್ವಿ ಭಾಗದಲ್ಲಿ ಇರುವಂಥ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ತಾಲೂಕು ನಮ್ಮ ಮಾನ್ವಿ ತಾಲೂಕು. ಆದರೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ 98% ಅನ್ನು ಪಡೆದಿದ್ದಾರೆ ಅಂದರೆ ನಮಗೆ ಒಂದು ಬಹಳ ಹೆಮ್ಮೆಯ ವಿಷಯ. ಹಾಗಾಗಿ ನಾವೆಲ್ಲರೂ ಇವತ್ತು ಸೈಯದ್ ಸಾಹೇರ್ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ದೇವರವರಿಗೆ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಡೀ ರಾಜ್ಯಕ್ಕೆ ಒಂದು ಹೆಸರು ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇವೆ. ಆತ್ಮೀಯರಾದ ಸಲೀಂ ಬೇಗ್ ಅವರ ಪುತ್ರ ಮೊಹಮ್ಮದ್ ಸಾಹೇರ್ ಎಂಬ ವಿದ್ಯಾರ್ಥಿಯು ನಮ್ಮ ಮಾನ್ವಿ ಪಟ್ಟಣದ ವಿದ್ಯಾರ್ಥಿಯಾಗಿದ್ದು, ಇವರು ಮಂಗಳೂರಿನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಮೊನ್ನೆ ತಾನೇ ನಡೆದಂಥ ಪಿಯುಸಿ ವಿಭಾಗದಲ್ಲಿ ಪಿಯುಸಿ ಸೆಕೆಂಡ್ ಇಯರ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 11ನೇ ರ್ಯಾಂಕ್ ಪಡೆದು ನಮ್ಮ ಮಾನವೀಯ ಹೆಸರನ್ನು ಇಡೀ ರಾಜ್ಯಕ್ಕೆ ಕೀರ್ತಿಯನ್ನು ತಂದಂತ ಮೊಹಮ್ಮದ್ ಸಾಹೇರ್ ಅವರಿಗೆ ನಾನು ಖಾಸಗಿ ಶಾಲೆಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಹೈದರಾಬಾದ್ ಕರ್ನಾಟಕ, ನಮ್ಮ ಭಾಗ ಏನಿದೆ ಹೈದರಾಬಾದ್ ಕರ್ನಾಟಕ, ಈ ಒಂದು ಭಾಗದ ಒಂದು ಅಣೆಪಟ್ಟಿಯನ್ನು ಅಂತ ಹೇಳ್ತಾರೆ ಹಿಂದುಳಿದ ಭಾಗ ಅಂತೇಳಿ. ಹಿಂದುಳಿದ ಭಾಗ ಆದ್ರೂ ಸಹ ನಮ್ಮ ಮಾನವೀಯ ಮೊಹಮ್ಮದ್ ಸಾಹೇರ್ ಅವರು ಇಡೀ ರಾಜ್ಯಕ್ಕೆ 11ನೇ ರ್ಯಾಂಕ್ ತಂದು ನಮ್ಮ ಮಾನವೀಯ ಪತಾಕೆಯನ್ನು, ನಮ್ಮ ಮಾನವೀಯ ಕೀರ್ತಿಯನ್ನು ಇಡೀ ರಾಜ್ಯಕ್ಕೆ ಹಬ್ಬಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ವಿದ್ಯಾರ್ಥಿಯ ಈ ಸಾಧನೆಯನ್ನು ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪ್ರೇರಣೆಯನ್ನು ಪಡೆದು ಅವರು ಸಹ ತಮ್ಮ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ ನಮ್ಮ ಊರಿಗೆ ಹೆಚ್ಚಿನ ಕೀರ್ತಿಯನ್ನು ತರಬೇಕಂತೇಳಿ ಇದು ಒಂದು ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂತಂದ್ರೆ ನಮ್ಮ ಮಾನವೀಯ ಹುಡುಗ ಮಂಗಳೂರು ಅದೆಲ್ಲ ಮುಂದುವರೆದ ಪ್ರದೇಶ, ದಕ್ಷಿಣ ಕನ್ನಡ ಮುಂದುವರೆದ ಪ್ರದೇಶ, ಅಂತಲ್ಲಿ ಕಾಂಪಿಟಿಷನ್ ಬಹಳ ಇರ್ತದೆ, ಸ್ಪರ್ಧೆ ಬಹಳ ಇರ್ತದೆ. ಅಂತ ಸ್ಪರ್ಧೆದಲ್ಲಿಯೂ ಸಹ ನಮ್ಮ ಮಾನವೀಯ ಕೀರ್ತಿಯನ್ನು ಹೆಚ್ಚಿಸಿದಾಗಿ ಮತ್ತೊಮ್ಮೆ ಆ ಒಂದು ವಿದ್ಯಾರ್ಥಿಗೆ ನಾನು ಮನಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇನೆ. ನಮ್ಮ ವಿದ್ಯಾರ್ಥಿಯಾದ ಸಲೀಂ ಅವರ ಮನೆಗೆ ಇವತ್ತು ಅವರ ಮಗನಾದ ಸೈಯದ್ ಸಾಹೇರ್ ಅವರ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ನಮಗೆ ಬಹಳ ಹೆಮ್ಮೆಯ ವಿಷಯ. ಇವತ್ತು ಮಾನ್ವಿ ತಾಲೂಕು ಕರ್ನಾಟಕದಂತ ತಿರುಗಿ ನೋಡ್ಲಿಕ್ಕೆ ಒಂದು ಕೀರ್ತಿಯನ್ನು ತಂದಿರುವಂತ ಸಾಹೇರ್ ಅವರಿಗೆ ನಮ್ಮೆಲ್ಲ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ಅವರು ರಾಜ್ಯದ 11ನೇ ರ್ಯಾಂಕ್ ಬಂದಿರೋ ಅಂತ ಹೇಳಿ ನಮ್ಗೆ ಬಹಳ ಖುಷಿಯಾಗಿದೆ. ನಾನು ಸಲೀಮ್ನ 3 ವರ್ಷ ನಮ್ಮ ಕೈಯಲ್ಲಿ ಅವರು ಓದಿದ್ದಾರೆ. ನನಗೆ ಬಹಳ ಹೆಮ್ಮೆ ಅನ್ಸಿದ್ದಾರೆ. ಸಲೀಂ ಅವರ ಮಗ ಇವತ್ತು ಈ ರೀತಿ ಬೆಳೆದಿದ್ದಾರೆ ಅಂತ ಹೇಳಿ ಬಹಳ ಒಂದು ಸಂತೋಷ ಸುದ್ದಿ. ಮಾನ್ವಿ ಎಲ್ಲಾ ಜನತೆಗೆ ಒಂದು ಸಂತೋಷ ಸುದ್ದಿ, 11ನೇ ರ್ಯಾಂಕ್ ಬಂದಿರ ಅಂತ ಹೇಳಿ. ಯಾವತ್ತು ಒಂದು ಮಾತು ಹೇಳ್ತೀನಿ, ವಿನ್ನರ್ಸ್ ಡೋಂಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ ಅಂತ ಹೇಳಿ. ಯಶಸ್ವಿ ವ್ಯಕ್ತಿ ಬೇರೆ ಕೆಲಸ ಮಾಡೋದಿಲ್ಲ, ಅದೇ ಕೆಲಸವನ್ನು ಬೇರೆ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ. ಸೊ ಇವತ್ತು ಸಾಹೇರ್ ಅವರು ಇವತ್ತು ಮಾಡಿ ತೋರಿಸಿದ್ದಾರೆ. ಸೊ ಅವರ ಮುಂದಿನ ಜೀವನಗಳಲ್ಲಿ ಅವರ ಏನು ಆಸೆ ಆಕಾಂಕ್ಷೆ ಇದೆ ಆ ದೇವರು ಪೂರೈಸಿ ಅಂತ ಹೇಳುತ್ತಾ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ.
ಮತ್ತೆ ನಾನು ಒಂದು ಬಿಲೀವ್ ಮಾಡ್ತೀನಿ, ಯಾವ ಮನುಷ್ಯ ಒಳ್ಳೆಯನಿರ್ತಾನೆ, ಒಳ್ಳೆ ಹೃದಯ ಇರ್ತದೆ, ಅವರಿಗೆ ದೇವರು ಯಾವಾಗ್ಲೂ ಯಶಸ್ವಿ ಕೊಡ್ತಾನೆ ಅಂತ ಹೇಳುತ್ತಾ, ಇವತ್ತು ಇವರೆಲ್ಲ ಕುಟುಂಬದವರಿಗೆ, ಅವರ ತಾಯಿ ಇರ್ಬೋದು, ಅವ್ರ ತಂದೆ ಇರ್ಬೋದು, ಅವರ ತಾತ, ಅವ್ರ ಎಲ್ಲರ ಆಶೀರ್ವಾದದಿಂದ ಇವತ್ತು ಆ ಮಗ ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದಾನೆ, ಈ ರೀತಿ ಕೀರ್ತಿಯನ್ನು ತಂದಿರ ಅಂತ ಹೇಳುತ್ತಾ ನಮ್ಮೆಲ್ಲ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಮಾನವೀಯ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಧನ್ಯವಾದಗಳು. ಇಂದು ನಮ್ಮ ಆತ್ಮೀಯ ಗೆಳೆಯ ಸಲೀಂ ಪಾಷನ್ ಅವರ ಸುಪುತ್ರನಾದ ಸೈಯದ್ ಸಾಹಿರ್ ಅವರು ಕರ್ನಾಟಕ ಸ್ಟೇಟ್ 11ನೇ ರ್ಯಾಂಕ್ PUCಯಲ್ಲಿ ಪಡೆದಿದ್ದು ಮಾನ್ವಿಗೆ ಒಂದು ಹೆಮ್ಮೆಯ ವಿಷಯ ಆಗಿದೆ. ಅವರ ಸುಪುತ್ರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳೆದು ಮಾನ್ವಿಯ ಹೆಸರನ್ನು ಹೆಮ್ಮರವಾಗಿ ಮಾಡಲಿ. ಇನ್ನಷ್ಟು ದಿನಗಳಲ್ಲಿ ಮಾನ್ವಿಗೆ ಅವರು ಒಂದು IPS IAS ಅಧಿಕಾರಿಯಾಗಿ ಏನು ಬರಲಿ ಎಂದು ನಾವು ಆಶಿಸುತ್ತೇನೆ. ಇದೇ ರೀತಿ ಎಲ್ಲ ಅವರ ಕುಟುಂಬ ವರ್ಗದವರಿಗೆ ಹಾಗೂ ನಮ್ಮ ಎಲ್ಲ ಆತ್ಮೀಯ ಗೆಳೆಯರ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಸಂತೋಷ ಸಂದರ್ಭದಲ್ಲಿ ನಮ್ಮ ಸೈಯದ್ ಹಾಸಿಂ ಉರುಫ್ ಸಲೀಂ ಪಾಷಾ ಅಂತ ಹೇಳಿ ಬಹಳ ನಮ್ಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ಬಹಳ ಸಂತೋಷ ಆಯ್ತು. ಇವತ್ತು ನನ್ನ ಮೊಮ್ಮಗನಂತ ನಾನು ಹೇಳ್ತೀನಿ, ಯಾಕಂದ್ರೆ ನನಗೆ ಮಗ ಸಮಾನ ಆಯ್ತು, ನನಗೆ ಮೊಮ್ಮಗನ ಸಮಾನ, ಫ್ಯಾಮಿಲಿ ರಿಲೇಷನ್ ನಮ್ಗೆ ಬಹಳ ಹತ್ತಿರದಿಂದ ಇದ್ದೀವಿ. ಬಹಳ ಸಂತೋಷ ಆಗ್ತೈತಿ. ಇವತ್ತು ಕರ್ನಾಟಕ ರಾಜ್ಯಗ 11ನೇ ಸ್ಥಾನ ಪಡೆದು ಇವತ್ತು 98% ತಗೊಂಡು ಸೈಯದ್ ಸಾಹೇರ್ ಅವರು ಸಕ್ಸಸ್ ಆಗ್ಯಾರಂದ್ರೆ ಅದು ಅವ್ರ ತಂದೆ ತಾಯಿಯರ ಒಂದು ಆಶೀರ್ವಾದ ಮತ್ತು ಅವ್ರ ಶ್ರಮ ಅದ್ರಲ್ಲಿ ಹಿಂದೈತೆ ಅಂತ ಹೇಳ್ತಾ, ಅವರು ಸಹ ಕಷ್ಟಪಟ್ಟು ಇವತ್ತು ಈ ಟೌನ್ಗೆ ಮಾನವಿನ ತಾಲೂಕಿಗೆ ಒಂದು ಕೀರ್ತಿ ತಂದಾರಂತ ಹೇಳಿ ಈ ಎಲ್ಲ ಬಂದವ್ರಿಗೆ ನಮ್ಮ ರಾಜ್ಯಾದ್ಯಂತ ಬೇರೆ ಜಿಲ್ಲೆಗೆ ಇವತ್ತು ಮಾರ್ಗದರ್ಶನ ಆಗಿ ಇವತ್ತು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಮುಂದೆ ಬರಲಿ ಅಂತ ಹೇಳಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಇನ್ನ ಕೀರ್ತಿಯನ್ನು ತರಲಿ ಅಂತ ಹೇಳಿ ಈ ಸಂದರ್ಭನ ಅವ್ರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಹಳೆಯನಾದ ಸಲೀಂ ಇವರ ಮಗ ಸೈಯದ್ ಸಾಹೇರ್ ಇವರೇನದ ಬೇರೆ ಜಿಲ್ಲೆಗೆ ಹೋಗಿ ಮಂಗಳೂರಿನಲ್ಲಿ ಏನದ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ತಂದಿದ್ದಾರೆ. ಮಂಗಳೂರಿನಲ್ಲಿ ನಮ್ಮ ಜಿಲ್ಲೆಯ ಕೀರ್ತಿ ಹಾಗೂ ಪೂರ ಕರ್ನಾಟಕದಲ್ಲಿ ಏನದ 11ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. PUC ಸೆಕೆಂಡ್ ಇಯರ್ ನಲ್ಲಿ 98% ತೆಗೆದು ನಮ್ಮ ಜಿಲ್ಲೆಯ ಕೀರ್ತಿಯನ್ನು ತಂದಿದ್ದಾರೆ. ಎರಡನೇ ವಿಷಯ, ಇದು ಒಂದು ನಮ್ಮ ಸಮಾಜಕ್ಕಾಗ್ಲಿ, ನಮ್ಮ ಮನೆತನಕ್ಕಾಗ್ಲಿ, ನಮ್ಮ ಸಲೀಂ ಅವರ ಮನೆಯಲ್ಲಿ ಏನದ ಅಂದ್ರೆ ಇವ್ರ ಖಾನ್ದಾನ್ ವಿಷಯದಲ್ಲಿ ಹೆಮ್ಮೆಯ ವಿಷಯ ಅಂತ ಹೇಳಿ ಹೇಳ್ಬೋದು. ಇದೇನಂದ್ರೆ ಒಂದು ಮುಂದಿನ ಪೀಳಿಗೆಗಳಿಗೆ ಇದು ಒಂದು ಏನದ ಕೀರ್ತಿ, ಇವ್ರದ್ದು ಕೀರ್ತಿ ಏನದ ಮಾರ್ಗದರ್ಶನ. ವರದಿ ಶಫೀಕ್ ಹುಸೇನ್, ಮಾನವಿ.